ನೋವಾಗ್ತಾ ಇದೆಯಾ? ತುಂಬ ನೋವಾಗ್ತಾ ಇದೆಯಾ? ನಿನ್ ಮನ್ಸಿಗಲ್ಲ, ಕಟ್ಟಿರೋ ಕೈಗೆ. ದಯವಿಟ್ಟು ಕಟ್ಟಿರೋ ಕೈಗಳನ್ನು ಬಿಚ್ಚಿ ಸರ್, ನಾನು ಹೋಗಬೇಕು. ಹೌದಾ? ಸರ್, ನನ್ನನ್ನು ಬಿಡಿ ಸರ್. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಸರ್. ಇದೆಲ್ಲ ಮಾಡಿದ್ದು ಯಾವ ಕಾರಣಕ್ಕೆ ಅಂತ ಹೇಳಲೇ ಇಲ್ಲ. ಹೇಳೋಕ್ಕೇನೂ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನೋವು ನನ್ನ ಬಿಟ್ಟು. ಆಮೇಲೆ ನಮ್ಮ ಬಾನುಲಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ: ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಸ್ನೇಹಿತರ ಸರಣಿ ಹತ್ಯೆಗಳಿಗೆ ಪೊಲೀಸರು ಅಂತ್ಯ ಹಾಡಿದ್ದಾರೆ. ಒಂದು ವಾರದಿಂದ ಸತತವಾಗಿ ತನ್ನ ಸ್ನೇಹಿತರನ್ನೇ ಹತ್ಯೆ ಮಾಡುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರ ಮುಖೇನ ಖಾಸಗಿ ಪತ್ತೆದಾರಿಗಳೇ ಭೀಕರವಾಗಿ ಕೊಲ್ಲಲ್ಪಟ್ಟಿದ್ದು, ಸದ್ಯಕ್ಕೆ ಪ್ರಕರಣವನ್ನ ಉನ್ನತ ಅಧಿಕಾರಿಗಳ ವಿಭಾಗಕ್ಕೆ ವರ್ಗಾಯಿಸಲಾಗಿದೆ. ನನ್ನೊಳಗಿರೋ ನೋವು ದಿನಗಳು ಕಳೀತಾ ಹೆಚ್ಚಾಯಿತು. ನನ್ನ ಕನಸು ಕೂಡ ನನ್ನಿಂದ ದೂರ ಆಯಿತು. ಈ ಜೀವನ, ಇದ್ರ ಸುತ್ತ ಇರೋ ಜನ ಯಾರೂ ಸರಿ ಇಲ್ಲ. ನನ್ನೊಳಗೂ ಒಂದು ಧ್ವನಿ ಇತ್ತು. ಆ ಧ್ವನಿನ ಕೇಳಬೇಕು ಅನ್ನಿಸ್ತು. ಕೇಳ್ತಾ ಹೋದೆ, ಅದರಲ್ಲೇ ಕಳೆದೋದೆ. ರಿಹ್ಯಾಬ್ ಸೆಂಟರ್ಗೆಲ್ಲ ಹೋಗ್ತಿದೀಯಂತೆ? ಸತ್ಯ, ಸತ್ಯ, ಲೋ ಮಚ್ಚ, ಏನು ಇವೆಲ್ಲ? ಏನು ಇದು? ಏನೋ ಮಾಡೋದು? ಲೋ ಶ್ರೀಧರ, ಇದೆಲ್ಲ ಹೆಂಗೋ? ಲೋ ಸುಮ್ಕಿರೋ ಅಭಿ, ನನಗೇನೋ ಗೊತ್ತು. ಇನ್ವೆಸ್ಟಿಗೇಟರ್ ಬೇರೆ ನಮ್ಮನ್ನೇ ನೋಡ್ತಿದ್ದಾನೆ. ಸುಮ್ಕಿರೋ ನೀನು. ನೀವೆಲ್ಲ ಫ್ರೆಂಡ್ಸಾ? ಹೌದು, ನಾವೆಲ್ಲ ಫ್ರೆಂಡ್ಸೇ. ಅದು ಶೇಖರ್ಗೆ ಏನಾಯ್ತು ಸರ್? ಇಟ್ ಸೀಮ್ಸ್ ಲೈಕ್ ಸಮ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ಓ ಸರ್, ಇದರ ಬಗ್ಗೆ ಕ್ಲೂ ಹೇಗೆ ಏನೋ ಅಂತ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಸರ್? ನೋ ಕ್ಲೂಸ್, ನೋ ಸಿಂಗಲ್ ಎವಿಡೆನ್ಸ್ ಇನ್ಕ್ಲೂಡಿಂಗ್ ಫಿಂಗರ್ ಪ್ರಿಂಟ್ಸ್. ನೋಡಿ, ಈ ಟೈಮ್ನಲ್ಲಿ ನಿಮಗೆ ಇದ್ರ ಬಗ್ಗೆ ಕೇಳೋದು ಸರಿ ಇಲ್ಲ ಅನ್ಸುತ್ತೆ. ಆದರೆ ನೀವು ಕೊಡೋ ಇನ್ಫಾರ್ಮೇಷನ್ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗ್ಬೋದು. ಶೇಖರ್ಗೆ ಯಾರಾದರೂ ವೈರಿಗಳಿದ್ರಾ?
ರೀಸೆಂಟಾಗಿ ಜಗಳ, ಗಲಾಟೆ, ನಂಗೆ ಗೊತ್ತಿಲ್ಲ ಸರ್. ನಂಬೋದಾ? ಸರಿ, ಇದ್ರ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ನಂಗೆ ತಿಳಿಸ್ಬೇಕಾಗುತ್ತೆ. ಯಾಕಂದರೆ ಇನ್ವೆಸ್ಟಿಗೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ನಿನ್ನೆ ಏನಾಯ್ತು ಅಂತ ಗೊತ್ತಾ ನಿಂಗೆ? ನನ್ನ ನಂಬರ್ಗೆ ಫೋನ್ ಮಾಡಿ ಹೇಳ್ತೀನಿ. ಏನು, ನಿನ್ನ ಫೋನ್ ನಿನ್ನ ಹತ್ರ ಇಲ್ವಾ? ಈ ಟೈಮಲ್ಲಿ ಜೋಕ್ ಮಾಡಬೇಡ ಗುರು ನೀನು. ನಿನ್ನೆ ರಾತ್ರಿ ಶೇಖರ್ನ ಗ್ರೂಪಿಂದ ತೆಗೆದು ನಿನ್ನೆ ತಾನೆ? ಗ್ರೂಪಿಂದ ತೆಗೆದಿನ ತಕ್ಷಣ ನಾನೇ ಕೊಲೆ ಮಾಡಿದ್ದೀನಿ ಅಂತ ಅರ್ಥನೇನೋ? ಈ ಟೈಮಲ್ಲಿ ನಮ್ಮ ಹತ್ರ ಜೋಕ್ ಮಾಡಬೇಡ ನೀನು. ನಾವೇನು ಜೋಕ್ ಮಾಡಕ್ಕೆ ಬಂದಿಲ್ಲ ನನ್ನ ಹತ್ರ ಇಲ್ಲಿ. ಇತ್ತೀಚೆಗೆ ಒಂಥರ ಆಡ್ತಿದ್ಯಾ ನೀನು. ರಿಯಾಬ್ಗೂ ಹೋಗ್ತಿಲ್ಲ ನೀನು. ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ, ಅದು ನನ್ನ ಪರ್ಸ್ನಲ್. ಆಯ್ತು ಗುರು, ನಿನ್ನ ಪರ್ಸನಲ್ ಬಗ್ಗೆ ನಾನು ಮಾತಾಡಿಲ್ಲ. ಆದರೆ ನಮ್ಮ ಲೈಫ್ ನಮಗೆ ಮುಖ್ಯ. ಇನ್ವೆಸ್ಟಿಗೇಟರ್ಗೆ ಇಲ್ಲಿವರೆಗೂ ಏನಾಯ್ತು ಅಂತ ಹೇಳ್ತೀಯಾ ಇಲ್ಲ ನಾನು ಹೇಳ? ನಾನು ಮಾಡೋ ಸೆಲೆಕ್ಷನ್ಗೆ ನೀನು ಕೊಟ್ಟಿರೋ ಆಪ್ಷನ್ಸ್ ಕಮ್ಮಿ ಇದೆ. ನನಗದೆಲ್ಲ ಗೊತ್ತಿಲ್ಲ. ನಿಜ ಏನು ಅಂತ ಹೇಳು ಅಷ್ಟೇ. ಹೇಳೋ ಏನಾಯ್ತು? ಆಯಿತು ಥರ ಹೀಗೆ ಇರು. ನಿನ್ಗೆ ಪೂಜೆ ಹೇಗೆ ಮಾಡ್ಬೇಕಂತ ನಾನು ಚೆನ್ನಾಗಿ ಗೊತ್ತು. ಅದಕ್ಕೇನು ಹೊರಗೆ ಕೊಡ್ಬೇಕಂತ ನನಗೂ ಚೆನ್ನಾಗಿ ಗೊತ್ತು. ಏಯ್, ಏನೋ ಗೊತ್ತು ನಿನಗೆ? ಏನು ಎದುರಿಸ್ತಿದ್ಯಾ? ಏನು ಎದುರಿಸ್ತಾ ಇದೆಯಾ? ಏನು ಪೂಜೆ ಎಲ್ಲ ಅಂತ ಇದೆಯಾ? ಮಾಡ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಏನು ವಾಯ್ಸ್ ಎಲ್ಲ ರೈಸ್ ಮಾಡ್ತಾ ಇದೆಯಾ? ಮಾಡೋದೇನು ಇವಾಗ? ಏನು ವಾಯ್ಸ್ ರೈಸ್ ಮಾಡ್ತಾ ಇದೆಯಾ? ಮಾಡ್ತೀನಿ. ಏನು ಪೂಜೆ ಗೀಜೆ ಅನ್ಕೊಂಡು? ಸತ್ಯ. ಏನು ಮಾಡ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಸತ್ಯ, ಇವತ್ತೇ ನಿನ್ ಕೊನೆ ದಿನ. ಅದೇನೇನು ಆಟ ಆಡ್ಬೇಕು ಅನ್ಕೊಂಡಿದ್ಯೋ ಆಡ್ಕೊಂಬಿಡು. ನಾಳೆಯಿಂದ ನಿನ್ ಕತೆನೇ ಬೇರೆ. ಹೇ ಶ್ರೀಧರ, ಬಿಡೋ ಹೋಗ್ಲಿ. ಬಾರೋ ಇವಾಗಲ್ಲ ಕೊಡೋ ಆ ಟೈಮು. ಬಿಡೋ ಅಭಿ, ನೋಡ್ಕೊಳ್ಳೋಣ. ಸರ್, ಮರ್ಡರ್ಸ್ ಫಸ್ಟ್ ರಿಪೋರ್ಟ್. ಹೊಸದಾಗೇನು ಬಂದಿಲ್ಲ. ಕ್ಲೂ ಆಗಲಿ ಲೀಡ್ಸ್ ಆಗಲಿ ಏನೂ ಸಿಕ್ಕಿಲ್ಲ. ನಂಗೆ ಯಾಕೋ ಈ ಕೇಸ್ ಸ್ವಲ್ಪ ಫಿಶಿ ಅನ್ನಿಸ್ತಿದೆ. ಮೊನ್ನೆ ಶೇಖರ್, ನಿನ್ನೆ ಶ್ರೀಧರ್, ನಾಳೆ ಯಾರಾದರೂ ಆಗ್ಬೋದು. ನೀವುಗಳೆಲ್ಲ ಹೆಲ್ಪ್ ಮಾಡಿದ್ರೆ ಈ ಕೇಸಲ್ಲಿ ಮುಂದೆ ಹೋಗೋಕ್ಕೆ ಈಸಿ ಆಗುತ್ತೆ. ಸರ್, ನಾವೇ ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದಿದ್ದೀವಿ. ಹೌ ಕ್ಯಾನ್ ವಿ ಹೆಲ್ಪ್ ಯು? ನೋಡಿ, ಇದನ್ನ ಸಹಾಯ ಅನ್ಕೊಳೋ ಬದಲು ಸಹಕಾರ ಅನ್ಕೋಬೋದು. ಆ ಕೊಲೆಗಾರ ನಿಮ್ಮಲ್ಲೊಬ್ಬನ್ನ ನಿಮಗೆ ಗೊತ್ತಿಲ್ಲದೆ ಕೊಲೆ ಮಾಡ್ತಿದ್ದಾನೆ ಅಂದರೆ ತುಂಬ ಹತ್ರದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರಬೇಕು. ಸರ್, ತುಂಬ ಭಯ ಆಗ್ತಿದೆ ಸರ್. ಶ್ರೀಧರನು ತಲೆ ಕೆಡಿಸ್ಕೋಬೇಡಿ, ಇವೆಲ್ಲ ಒಂದು ಹಂತದವರೆಗೂ ಅಷ್ಟೇ. ತಾನಾಗೆ ತಾನು ಸರಿ ಹೋಗುತ್ತೆ. ಈ ಕೇಸ್ ಬಗ್ಗೆ ನಿಂಗೇನು ಗೊತ್ತು? ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಂಗೆ ಬೇಕು. ಸರ್, ನಮ್ಮ ತಾಯಣ್ಣಗೆ ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸರ್. ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅವನು ನಾನು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಸರ್. ಏನಂದೆ? ಫ್ರೆಂಡ್ಸಾ? ಫ್ರೆಂಡ್ಸಾ? ಹಾಗಾದರೆ ಅದ್ರ ಬಗ್ಗೆ ಏನು ಗೊತ್ತು ಅದನ್ನು ಹೇಳು. ಏನಾಗ್ತಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಸರ್. ಇದು ಕನಸೋ ನನ್ಸೋ ಒಂದೂ ಗೊತ್ತಾಗ್ತಾ ಇಲ್ಲ ಸರ್. ನಮ್ಮ ಸುತ್ತಮುತ್ತ ಏನೋ ಭಯಾನಕವಾಗಿ ನಡೀತಿದೆ ಸರ್. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಸರ್. ಆದರೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಇದೊಂಥರ ಸೈಕೋ ಕಿಲ್ಲರ್ ಥರ ಇದೆ. ಈ ಕೊಲೆ ಹಿಂದಿರೋ ಕಾರಣ ಗೊತ್ತಿಲ್ಲ, ಅದಾಗೋ ರೀತಿನೂ ಗೊತ್ತಿಲ್ಲ. ಮುಂದೆ ಟಾರ್ಗೆಟ್ ಯಾರು ಅಂತ ಹೇಳೋಕ್ಕಾಗಲ್ಲ. ಹುಷಾರಾಗಿರಿ, ಮುಂದಿನ ಟಾರ್ಗೆಟು ನೀವೇ ಇರ್ಬೋದು. ಇದೊಂಥರ ಸೈಕೋ ಕಿಲ್ಲರ್ ಥರ ಇದೆ. ಮುಂದಿನ ಟಾರ್ಗೆಟು ನೀವೇ ಇರ್ಬೋದು.
ನನ್ಗೆ ಯಾಕೋ ಒಂಥರ ಆಗ್ತಿದೆ. ಬಾಡಿಲಿರೋ ಬೆವರು ವೈಬ್ರೇಷನ್ ಜಾಸ್ತಿ ಆದಂಗೆ ಆಗ್ತಿದೆ. ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ಇದಕ್ಕೆಲ್ಲ ಮೌನೇನ ಉತ್ತರನಾ? ಆದರೆ ಈ ಮೌನ ಮಾತಲ್ಲಿ ಹೇಳೋಕ್ಕಿಂತ ದೊಡ್ಡ ಪ್ರತಿಕ್ರಿಯೆ ಇದೆ. ಏಯ್ ಸಾಕು ನಿಲ್ಸೋ ಮಾರಯ್ಯ. ಫೋನ್ ಕಳ್ದೋಗಿದೆ ಅಂತ್ಯಾ? ವಾಟ್ಸಪ್ ಗ್ರೂಪ್ನಲ್ಲಿ ಒಬ್ಬೊಬ್ರನ್ನೇ ತೆಗಿತಾ ಇರ್ತೀಯ. ಬೆಳಗ್ಗೆ ನೋಡಿದ್ರೆ ಅವ್ರು ಸತ್ತಿರ್ತಾರೆ. ಆ ಇನ್ವೆಸ್ಟಿಗೇಟರ್ ಬೇರೆ ನಮ್ಮ ತಲೆ ತಿಂತಾನೆ. ನೀನ್ ನೋಡಿದ್ರೆ ಒಂದೂ ಮಾತಾಡಲ್ಲ. ನೋಡ್ಗುರು, ಆಗಿದ್ದಾಗ್ಲಿ. ಈಗಿಂದೀಗ್ಲೇ ಇನ್ವೆಸ್ಟಿಗೇಟರ್ ಹತ್ರ ಹೋಗಿ ಕೊಲೆ ಹೇಗಾಗ್ತಿದೆ ಅಂತ ನಾನು ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ಬೇರೆ ಯಾರೂ ಅಲ್ಲ, ಸತ್ಯನೇ ಅಂತ ಹೇಳ್ತೀನಿ. ಅವಾಗಾದ್ರೂ ನಿನ್ನ ಆಟೋನು ನಿಲ್ಲುತ್ತೆ, ಸತ್ಯ ಏನು ಅಂತಾನೂ ಗೊತ್ತಾಗುತ್ತೆ. ಹಲೋ, ಹೂ ಇಸ್ ದಿಸ್? ಹಲೋ ಸರ್, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಸರ್. ಅಭಿಷೇಕ್ ರೈಟ್? ಇಸ್ ಎವ್ರಿಥಿಂಗ್ ಓಕೆ? ಯಾಕೆ ಭಯ ಪಡ್ತಾ ಇದೆಯಾ? ಸರ್ ಸರ್, ಇದಕ್ಕೆ ಈ ಕೊಲೆಗೆಲ್ಲ ಕಾರಣ ಬೇರೆ ಯಾರೂ ಅಲ್ಲ ಸರ್. ನಮ್ಮ ಜೊತೆಗೆ ಇದ್ದಾನೆ ಸರ್, ನಮ್ಮಲ್ಲೇ ಒಬ್ಬ ಸರ್. ಪ್ಲೀಸ್ ಬೇಗ ಬನ್ನಿ ಸರ್, ನಾನೆಲ್ಲ ಹೇಳ್ತೀನಿ ಸರ್. ಓಕೆ ಓಕೆ, ಐ ಆಮ್ ಕಮಿಂಗ್. ಏನೂ ಆಗಲ್ಲ, ಐ ಆಮ್ ಆನ್ ದ ವೇ. ಬೇಡ ಪ್ಲೀಸ್, ಬೇಡ, ಏನು ಮಾಡಬೇಡ ಪ್ಲೀಸ್ ಪ್ಲೀಸ್. ಹೇಳಿ, ನೀವು ಹೇಳಬೇಕಾಗಿರೋ ವಿಷಯ ಏನು ಅಂತ. ನೋಡಿ, ನಿಮಗಿರೋ ಟೈಮ್ ಆ್ಯಂಡ್ ಆಪ್ಷನ್ ಎರಡೂ ಕಮ್ಮಿ ಇದೆ. ನಿಮ್ಮ ಎಂಟೈರ್ ಮನಸ್ಥಿತಿನ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ಲೆ. ಅಭಿ ಸಾಯೋಕ್ಕಿಂತ ಮುಂಚೆ ಅವನ ಸಾವಿನ ಬಗ್ಗೆ ತುಂಬ ಭಯ ಇತ್ತು. ನಂಗೆ ಕಾಲ್ ಮಾಡಿದ್ದ. ಅವನ ಮಾತಲ್ಲಿರೋ ಧ್ವನಿಗಿಂತ ಉಸಿರಲ್ಲಿರೋ ಭಯ ಜಾಸ್ತಿ ಇತ್ತು. ಅವನಿಗೆ ಯಾರಿಂದನೂ ಸಹಾಯ ಬೇಕಾಗಿತ್ತು. ಅವನಿಗೆಷ್ಟು ಅನುಮಾನ ಇತ್ತು ಅಂದರೆ ಪಕ್ಕದಲ್ಲಿರೋರನ್ನು ಕೂಡ ನಂಬೋಕೆ ರೆಡಿ ಇರಲಿಲ್ಲ. ಅವನೊಬ್ಬ ದೊಡ್ಡ ಹೆದರ್ಪುಕ್ಲ. ಈ ಥರ ಹೆದರ್ಕೊಳ್ಳೋರಿಗೆಲ್ಲ ಅಲ್ಲ ಜೀವನ. ಹಾಗಾದರೆ ಏನದರ ಅರ್ಥ? ಸರ್, ಅವನ ಲೈಫಲ್ಲಿ ಯಾವತ್ತೂ ಕಷ್ಟಗಳನ್ನು ಫೇಸ್ ಮಾಡಲೇ ಇಲ್ಲ. ಥರ ಹತ್ಕೊಂಡೇ ಕಳೆದ. ಆದರೆ ಸಾಯೋ ಟೈಮಲ್ಲಿ ಹೆಲ್ಪ್ ಮಾಡಿ ಉಳಿಸ್ಕೋಬಹುದಾಗಿತ್ತಲ್ಲ. ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಈ ಸಾವು ಕೂಡ.
ಸತ್ಯ, ಏನೋ ಇದು? ಯಾರು ಮಾಡಿದ್ದು ಈ ತರ? ಏನಾಯ್ತು ನಿನ್ಗೆ? ಸತ್ಯ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ಗೇನು ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ಟ್ರಸ್ಟ್ ಮೀ. ಲೇ, ನೀ ಎತ್ತಿಲ್ಲ ನಾಯಿ. ಫ್ರೆಂಡ್ಶಿಪ್ ವ್ಯಾಲ್ಯೂ ಗೊತ್ತೇನೋ ನಿಂಗೆ? ಥು. Black sheep, have you any friends? No sir, no sir, no more friends. ಎಲ್ಲ ಅನ್ಕೊಳ್ಳೋದು ಸೂರ್ಯನ ಸುತ್ತ ಭೂಮಿ ತಿರುಗ್ತಿದೆ ಅಂತ. ಆದರೆ ಭೂಮಿ ಸುತ್ತಾ ಇರೋದು ಸೂರ್ಯನ ಸುತ್ತ ಅಲ್ಲ, ಪ್ರತೀಕಾರದ ಸುತ್ತ. ಈ ಭೂಮಿ ಮೇಲೆ ಇರೋ ಮನುಷ್ಯನಿಗೆ ಒಬ್ರಲ್ಲ ಒಬ್ಬರ ಮೇಲೆ ಅಸೂಯೆ, ಕೋಪ, ದ್ವೇಷ ಅಂತ ಯಾವುದೋ ಒಂದು ರೀತಿಯಲ್ಲಿ ಒಳಗಡೆ ಪ್ರತೀಕಾರ ಅನ್ನೋದು ಇದ್ದೇ ಇರುತ್ತೆ. ಆದರೆ ಮನುಷ್ಯನಲ್ಲಿರೋ ಪ್ರತೀಕಾರ ಅವನ ಬಲಹೀನತೆ ಅಲ್ಲ, ಅದು ಅವನಲ್ಲೇ ಇರೋ ಮಹಾಶಕ್ತಿ. ಯಾವುದೇ ಮನುಷ್ಯನಲ್ಲಿ ಈ ಮಹಾಶಕ್ತಿ ಹುಟ್ಟೋಕ್ಕೆ ಕಾರಣ ಅವನ್ ಪಡೋ ನೋವು, ಅವಮಾನ, ಅವನ್ ಆಗೋ ಮೋಸ. ಈ ಎಲ್ಲ ಕಾರಣಗಳಿಂದ ಆಗೋ ಗಾಯ ಮನುಷ್ಯನ ಅಂತರಾತ್ಮದಲ್ಲಿ ಒಂಟಿತನನ ಸೃಷ್ಟಿ ಮಾಡುತ್ತೆ. ಆದರೆ ಇದಕ್ಕೆಲ್ಲ ಉತ್ತರ ಒಂಟಿತನ ಅಲ್ಲ. ಲೇ ಶಿವ, ಲೇ ಶಿವ, ಓವರ್ ಆಕ್ಟ್ ಮಾಡಬೇಡ. ನಂಗೆ ಗೊತ್ತೋ ನಿಮ್ಮ ಬಗ್ಗೆ. You know what? Sadness is when you can't do something. Something which happens to us. Depression is when you can't do anything and you can decide to change yourself, man. ನಿನ್ನ ಡಿಪ್ರೆಷನ್ಗೆ ನೀನು ಕಾರಣ, ನನ್ನ ಸಂತೋಷಕ್ಕೆ ನಾನು ಕಾರಣ. ನನ್ನ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್. ನಿನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನ ಬಲಿ ಕೊಟ್ಟಲ್ಲೋ. ನಾನು ಯಾರನ್ನು ಸಾಯಿಸಿಲ್ಲ. ಅವರು ಸಾಯಿಸೋ ಥರ ಮಾಡಿದ್ರು ಅಷ್ಟೇ. ನಮಗೆ ಗೊತ್ತಿರೋರೇ ಆಗಿರ್ಬೋದು, ಇವತ್ತು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಿ ಚೋಸ್ ಮೀ ಫಾರ್ ದ ಟಾಸ್ಕ್. ಯು ಆರ್ ಎ ಲಕ್ಕಿ ಮ್ಯಾನ್. ಮಗ, ಈ ಥರ ಎಲ್ಲ ಆಡ್ಬೇಡ ಮಗ, ಭಯ ಆಗುತ್ತೆ ಮಗ. ಐಮ್ ಸಾರಿ, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ಸಾರಿ, ಹಳೆ ಪದ ಹೊಸ ವಾಯ್ಸು. ಇಷ್ಟು ದಿನದಲ್ಲಿ ಒಂದು ದಿನ, ಜಸ್ಟ್ ಒನ್ ಡೇ, ಡಿಡ್ ಯು ಕಮ್ ಅಂಡ್ ಟಾಕ್ ಟು ಅಸ್? ಎಲ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದು, ಅವನ ಆ ಥರ, ಇವನ್ ಈ ಥರ, ನೀನು ಈ ಥರ, ನಾನು ಆ ಥರ. ಏನಿದೆ ಸತ್ಯ? ಹೌದು, ನಾನು ತಪ್ಪು ಮಾಡಿದ್ದೀನಿ. ಆದರೆ ಸರಿಪಡಿಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಜಸ್ಟ್ ಮೂವ್ ಆನ್. Move on. You want me to move on? You know, moving on is not that easy, man.
You need to give up your past, your future. It's not that easy. It's not that easy, man. ನನಗೆ ಬೇಕಾಗಿದ್ದಿತ್ತು ಜಸ್ಟ್ ಎನ್ ಹ್ಯಾಪಿ ಲೈಫ್. ಆದರೆ ನೀನೇನು ಮಾಡಿದೆ? ವಾಟ್ ಡಿಡ್ ಯು ಡೂ ಟು ಮೈ ಲೈಫ್? ಸತ್ಯ, ಅವ್ರು ಬಂದರು. ಯಾರು? ಅದೇ ಅವರು. ಸತ್ಯ, ಸತ್ಯ, ಇದನ್ನೆಲ್ಲ ಚೇಂಜ್ ಮಾಡಬೇಕು ಸತ್ಯ. ಏನಾದ್ರು ದಾರಿ ಇದೆಯಾ ಸತ್ಯ? ಖಂಡಿತ ಇದೆ, ಇದೆ, ಖಂಡಿತ ಇದೆ. ಸತ್ಯ, ಸತ್ಯ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ ಸತ್ಯ. ಈ ಕ್ರೂರ ಪ್ರಪಂಚದಲ್ಲಿರೋ ಈ ದುಷ್ಟ ಜನರಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು, ನನ್ನ ಜೊತೆನೇ ಕರ್ಕೊಂಡು ಹೋಗ್ಬೇಕು, ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು. ಬಾ ಬಾ ಹೋಗೋಣ. ಸತ್ಯ, ಸತ್ಯ, ನಿನಗೆ ನೆನಪಿದೆಯಾ ನಾವೆಲ್ಲ ಸ್ಕೂಲ್ಗೆ ಲೇಟಾಗಿ ಬಂದರೆ ಯು ಯೂಸ್ ಟು ವೇಟ್ ಫಾರ್ ಅಸ್. ಈಗ ಆ ಟೈಮ್ ನಮಗೆ ಬಂದಿದೆ. ದ ಟೈಮ್ ಹ್ಯಾಸ್ ಕಮ್. ವಿ ಆಲ್ ವಿಲ್ ಬಿ ವೇಟಿಂಗ್ ಫಾರ್ ಯು ಸತ್ಯ. ಪ್ಲೀಸ್, ಐ ವಾಂಟ್ ಯು ಟು ಕಮ್ ಆಸ್ ಎರ್ಲಿ ಆಸ್ ಪಾಸಿಬಲ್ ಸತ್ಯ. ಐ ಲವ್ ಯು ಸತ್ಯ. ಸರ್ 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 ನಾನಲ್ಲ ಸರ್, ಅವನ ದೊಡ್ಡ ಸೈಕೋಪಾತ್ ಸರ್. ಸರ್ ನಾನಲ್ಲ ಸರ್ ಕೊಲೆ ಮಾಡಿದ್ದು. ಪ್ಲೀಸ್ ಪ್ಲೀಸ್ ಸರ್, ನಾನಲ್ಲ ಸರ್, ನಾನಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಲ್ಪ್ ನಾನು ಯಾವತ್ತೂ ಮರೆಯಲ್ಲ ಸರ್. ಸರ್, ಆದರೂ ಕೂಡ ನೀವು ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಸರ್. ಬೇಗ ಬಂದಿದ್ದರೆ ಸೇವನನ್ನು ಉಳಿಸ್ಬೋದಾಗಿತ್ತು ಸರ್. ಇವತ್ತು ಅವನು ಕೂಡ ನಮ್ಮ ಜೊತೆ ಇರ್ತಿದ್ದ ಸರ್. ಕೆಲವೊಮ್ಮೆ ಲೇಟ್ ಅನ್ನೋದು ಕೂಡ ಬೇಗ ಅನಿಸುತ್ತೆ. ಅದನ್ನು ನೋಡಿದರೆ ಶಿವಂಗಾಗಿ ಕಾಯ್ದ ಟೈಮ್ ತುಂಬ ಕರೆಕ್ಟಾಗಿತ್ತು ಅನಿಸುತ್ತೆ. ನಾನು ಸಿಚುವೇಶನ್ನ ತಡೆಯೋ ಟೈಮ್ಗಿಂತ ಆ ಸಿಚುವೇಶನ್ಗಾಗಿ ಕಾದಿದ ಶಿವನ್ ಟೈಮ್ ತುಂಬ ಸ್ಟ್ರಾಂಗ್ ಇತ್ತು ಅನಿಸುತ್ತೆ. ಸಿಚುವೇಶನ್ ನಮ್ಮ ಕೈಲಿರುತ್ತೆ, ಆದರೆ ಟೈಮ್ ಯಾವತ್ತು ನಮ್ಮ ಕೈಲಿ ಇರೋದಿಲ್ಲ. ಹೌದು, ಆದರೆ ನಾನೀಗ ಈ ಸಿಚುವೇಶನಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಆದರೆ ನಿನ್ನ ಯೋಚನೆ ತುಂಬ ಬಲವಾಗಿರಬೇಕು ಅಂದರೆ ಒಂದು ಕೆಲಸ ಮಾಡು. ತಗೋ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಗಿಫ್ಟಾ? ಈ ಗಿಫ್ಟ್ನಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ, ಆತಂಕಗಳಿಗೆ ಉತ್ತರ ಇದೆ. Where are you going, Satya?
Don't walk away, Satya. Don't just walk away. Listen to your heart once. You have been chosen, Satya. You have been chosen. You're a lucky man. ಈ ಎಲ್ಲ ಕಾರಣಗಳಿಂದ ಆಗೋ ಗಾಯ ಮನುಷ್ಯನ ಅಂತರಾತ್ಮದಲ್ಲಿ ಒಂಟಿತನನ ಸೃಷ್ಟಿ ಮಾಡುತ್ತೆ. ಆದರೆ ಇದಕ್ಕೆಲ್ಲ ಉತ್ತರ ಒಂಟಿತನ ಅಲ್ಲ. ಇದಕ್ಕೆಲ್ಲ ಉತ್ತರ ನಮ್ಮಲ್ಲಿದೆ. ಅದೇ ನಮ್ಮಲ್ಲಿರೋ ಧ್ವನಿ. ಪ್ರತೀಕಾರದ ಪ್ರತಿಧ್ವನಿ. ಡ್ಯಾನಿ ಡ್ಯಾನಿ ಡ್ಯಾನಿ